ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ಇವತ್ತೊಂದು ಹೊಸ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅದು ಫಸ್ಟ್ ಟೈಮ್ ನನ್ನ ಮಗಳ ಜೊತೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಮಗಳು ಹೆಂಗಿದ್ದಾಳೆ. ಓಕೆ, ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ತುಂಬ ದಿನ ಆದಮೇಲೆ ಇವತ್ತೊಂದು ಹೊಸ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅದು ಫಸ್ಟ್ ಟೈಮ್ ನಾನು ನನ್ನ ಮಗಳ ಜೊತೆ ಮಾಡ್ತಾ ಇದ್ದೀನಿ. ನೋಡಿ ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ. ಆ್ಯಕ್ಚುಲಿ ಅವಳಿಗೆ ನಿದ್ದೆ ಮಲ್ಕೊಂಡಿದ್ಲು. ನಾವು ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ಬಂದಿದ್ದು, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ತುಂಬ ದಿನದಿಂದ ಅನ್ಕೊಂತಿದ್ದೆ ಕೋಟೆ ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ, ಆದರೆ ಹೋಗೋದಿಕ್ಕಾಗ್ತಾ ಇಲ್ಲ. ಅವಳಿಗೆ ಸ್ವಲ್ಪ ನಿದ್ದೆ ಬಂದ್ಬಿಟ್ಟಿದೆ, ಹಾಗಾಗಿ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಇಲ್ಲಾಂದರೆ ಸೈಲೆಂಟಾಗಿರ್ತಿದ್ಲು. ಕೋಟೆ ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ತುಂಬ ದಿನದಿಂದ ಅನ್ಕೊತಿದ್ದೆ. ಸೊ ಫೈನಲಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಕೂಡ ಹೊರಟಿದ್ದೀವಿ. ನನ್ನ ಮಗ ಬಂದು ಸ್ಕೂಲ್ಗೆ ಹೋಗಿದ್ದಾನೆ. ಹೆಂಗೆ ಬಿಟ್ಟು ಜೀಪ್ತಾಳೆ. ನನ್ನ ಮಗನೂ ಇದೇ ಥರ ಮಾಡಿಕೊಂಡು ಇವಾಗ ಹೆಬ್ಬೆಟ್ಟು ಚಿಪ್ತಾ ಇರ್ತಾನೆ ಯಾವಾಗ್ಲೂ. ಇವಳು ಇದೇ ಥರನೇ ಬಲಗಡೆ ಚೀಪ್ತಾಳೆ. ಕುತ್ಕೊಳ್ಳೋದೇ ಇಲ್ಲ, ಹಿಂಗೆ ಮಲ್ಸ್ಕೊಂಡ್ರು ಮಲ್ಕೊಳ್ಳೋದೇ ಇಲ್ಲ, ಕುತ್ಕೊಳ್ಳೋಕ್ಕೆ ಹೋಗ್ತಾಳೆ. ಹೆಂಗೆ ಮಾಡ್ತಾಳೆ. ಹಾಯ್ ಮಾಡಿ ಮಗ. ಆಯ್ತು, ಇಲ್ಲಿ 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 ಹಾಯ್ ಹಾಯ್. ಹಾಗೆ ಈ ಒಂದು ವಿಡಿಯೋಗೆ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಇನ್ಮೇಲಿಂದ ನಾನು ಕೂಡ ಈ ವರ್ಷ ಸ್ವಲ್ಪ ಚೆನ್ನಾಗಿ ವ್ಲಾಗ್ಸ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡ್ತೀನಿ ಗೊತ್ತಿಲ್ಲ. ಅದರಲ್ಲಿ ಬೇರೆ ಮಕ್ಕಳು ಇಟ್ಕೊಂಡು ಮಾಡೋದು ಸ್ವಲ್ಪನೇ ಕಷ್ಟ. ಆದಷ್ಟು ಟ್ರೈ ಮಾಡ್ತೀನಿ. ನಾನು ಕೂಡ ನೋಡಿ ವ್ಲಾಗ್ ಮಾಡೋಣ ಅನ್ಕೊತೀನಿ, ಆದರೆ ಆಗೋದೇ ಇಲ್ಲ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇರೋದ್ರಿಂದ ಅದರಲ್ಲಿ ಬೇರೆ ಮಗು ಇಟ್ಕೊಂಡು ದೊಡ್ಡ ಮಗು ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ. ಡಿಕ್ಕಿಗೆ ಹಾಕ್ಬಿಡಿ. ಇಲ್ಲ ಅವರಿಗೆ ನಾನು ಹೊಸದಾಗಿ ಬಾಳೆ ಕೊಯ್ದಲ್ಲಿ ಬಲ್ಲ ಹಾಸ್ಕೊಂಡ್ಬಿಟ್ಟೆ ನಾನು. ಚಿನ್ನಮ್ಮ ಇಲ್ಲಿ ಕೆಲಸ ಮುಗಿದ ಫೋಟೋ ತಲೆ ಹಿಂಗ ನನ್ನ ಮಗಳಿಗೆ ತಳಗಡೆ ಕೂತಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಮಕ್ಕಳಂದ್ರೇ ಹಾಗೆ ಅನಿಸುತ್ತೆ. ನನ್ನ ಮಗಳು ಹೀಗೇನೋ ಇಲ್ಲ, ಎಲ್ಲರೂ ಮಕ್ಕಳು ಹೀಗೇನೋ. ಸಣ್ಣ ಮಕ್ಕಳು ಹೊರಗಡೆ ಹೋದಾಗ ತುಂಬ ಕಿರಿಕಿರಿ ಮಾಡ್ತಾರೆ, ಮನೇಲಿದ್ದಾಗ ಆರಾಮ್ಸಾಗಿರ್ತಾರೆ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಫೆಬ್ರವರಿಲಿ 24ನೇ ತಾರೀಕಿಂದ 28ನೇ ತಾರೀಕು 5 ದಿನ ಮಾರಿ ಜಾತ್ರೆ ನಡೀತೆ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳು ನೋಡಿ ಹೆಂಗೆ ಬಾಯಿ ಚಿಪ್ತಾ ಇದ್ದಾಳೆ. ಚಿನ್ನಮ್ಮ ಬಾಯಿ ಚಿಪ್ತಾರೆ. ಇಲ್ಲೋಡು ಇಲ್ಲೋಡು ಇಷ್ಟ. ಇವಾಗ ದೇವಸ್ಥಾನ ಎಲ್ಲ ದರ್ಶನ ಆಯಿತು. ಇವಾಗ ಪ್ರಸಾದ ಕೊಟ್ಟರು, ಪ್ರಸಾದ ಕೂಡ ತಿಂದ್ಕೊಂಡು ಅಲ್ಲಿ ನಾಗರಕಟ್ಟೆ ಇದೆ. ಹಿಂದಿನ ದಿನ ಕಾಟನ್ ಫ್ಯಾಷನಲ್ಲಿ ಒಂದಷ್ಟು ಪಾಪಗೆ ಬಟ್ಟೆನ ತೊಗೊಂಡಿದ್ವಿ. ಅದು ಸ್ವಲ್ಪ ದೊಡ್ಡದಾಗ್ತಾಯಿತ್ತು, ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ ಅಂತೇಳಿ ಹೋಗಿದ್ದೆ. ಹಾಗೆ ಮನೆಗೆ ಹೋಗೋ ರೋಡಲ್ಲಿನೇ ಚೌಡಮ್ಮನ ದೇವಸ್ಥಾನ ಅಂತ ಇದೆ. ಅಲ್ಲಿಗೂ ಕೂಡ ಪಾಪನ ತುಂಬ ದಿನದಿಂದ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಹೇಗೋ ಬಂದಿದ್ದೀವಲ್ಲ ಕರ್ಕೊಂಡು ಹೋಗ್ಬಿಡೋಣ ಅಂತೇಳಿ ಅಲ್ಲಿಗೂ ಕೂಡ ದರ್ಶನ ಮಾಡಿಸ್ಕೊಂಡು ಮನೆ ಕಡೆ ಬಂದ್ವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ಮನೆಗೆ ಬಂದಮೇಲೆ ಯಾವುದೇ ಥರ ವೀಡಿಯೋಸ್ನ ಮಾಡಲಿಲ್ಲ. ಯಾಕೆ ಅಂದರೆ ಮನೆಗೆ ಬಂದರೆ ಸ್ವಲ್ಪ ತಿಂಡಿ ತಿನ್ನಬೇಕಿತ್ತು. ಒಂದೇ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರು, ಪ್ರಸಾದ ಥರನೇ ತಿಂದ್ಕೊಂಡು ಮನೆಗೆ ಬಂದ್ವಿ. ನಾವು ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ. ಸೊ ಇವಾಗ ಮನೆಗೆಲ್ಲ ಬಂದು ತಿಂಡಿ ತಿಂದ್ಕೊಂಡು ಪಾಪುಗೆಲ್ಲ ಫೀಡ್ ಮಾಡಿ ಪಾಪುನೆಲ್ಲ ಮಲಗಿಸ್ಬಿಟ್ಟು
ಇವಾಗ ನಾವು ಸಂಕ್ರಾಂತಿ ಹಬ್ಬದ್ದು ಫೋಟೋಶೂಟಿಗೆ ರೆಡಿ ಮಾಡ್ತಾ ಇದ್ದೀವಿ. ಈ ಬ್ಯಾಕ್ ಡ್ರಾಪ್ ತೋರಿಸ್ತೀನಿ ಯಾವ ಥರ ಏನೇನು ಐಟಮ್ಸ್ ಇಟ್ಕೊಂಡಿದ್ದೀವಿ ಅಂತ. ಇಲ್ಲಿ ನೋಡಿ ಭತ್ತ, ಆಮೇಲೆ ಪುಟ್ಟಿ ಎಲ್ಲ ಇಸ್ಕೊಂಬಂದಿದ್ದಾರೆ ನನ್ನ ಹಸ್ಬೆಂಡು. ಆಮೇಲೆ ಒನಕೆ, ಹಾಗೇನೆ ಬೀಸೋ ಕಲ್ಲು, ಎತ್ತಿನ ಗಾಡಿ, ಇದು ಎತ್ತು, ಇದು ನಮ್ಮ ಹಸ್ಬೆಂಡು, ಹಾಗೆ ಇದು ನೇಗ್ಲು. ಇವಾಗ ಬೀಸೋ ಕಲ್ಲೆಲ್ಲ ಅಷ್ಟೇ ಕುಕ್ ಮೇಲೆ ಇಟ್ಟಿದ್ದೀನಿ, ಎಲ್ಲ ತೊಳೆದ್ಬಿಟ್ಟು. ಇವಾಗ ನೆಕ್ಸ್ಟ್ ಏನಂದರೆ ನೆಲ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಕೆಳಗಡೆ ಹಾರಿಸೋದಕ್ಕೆ ಅಂದರೆ ಪಾಪು ಮಲ್ಸೋದಕ್ಕೆ ಏನಾದರೂ ಬಟ್ಟೆ ಎಲ್ಲ ಹಾರಿಸ್ಕೊಂಡು ರೆಡಿ ಮಾಡ್ತೀನಿ. ನನ್ನ ಫೇಸು ತುಂಬ ಡಾರ್ಕ್ನೆಸ್ ಕಾಣ್ತಾ ಇದೆ, ಅದನ್ನೆಲ್ಲ ಇಗ್ನೋರ್ ಮಾಡ್ಕೊಳ್ಳಿ. ಯಾಕಂದರೆ ಐಫೋನ್ ಆಗಿರೋದ್ರಿಂದ ನಮ್ಮದು ಫೇಸ್ ಹೇಗಿದೆ ಅದೇ ರೀತಿಯೇ ಕಾಣುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋದು ಐಫೋನ್ ಎಲ್ಲ ಯೂಸ್ ಮಾಡ್ತಿರೋರಿಗೆ. ಸೊ ನನ್ನ ಫೇಸು ಸ್ವಲ್ಪ ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ಇವಾಗ ಪೋಸ್ಟ್ ಪ್ರೆಗ್ನೆನ್ಸಿಲಿ ಸ್ವಲ್ಪ ಡಾರ್ಕ್ ಸರ್ಕಲ್ಸು, ಹಾಗೆ ತುಂಬ ಏನಂದರೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ಈ ರೀತಿ ಕಾಣಿಸ್ತಿದೆ ಅಷ್ಟೇ. ಫುಲ್ ಡಾರ್ಕ್ ತಾಮ್ರನಾ? ಹಾಳು ಮಾಡ್ತೇನೆ. ಮಧ್ಯಾಹ್ನ ಫೋಟೋಶೂಟಿಗೆ ಅಂತ ಹೇಳಿ ರೆಡಿ ಮಾಡಿರೋದೆಲ್ಲ ಹಾಗೆ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂತು. ಹಾಗೇನೇ ಇರಲಿ, ಸಂಜೆ ತೆಗಿಯೋಣ ಅಂಥೇಳಿ ಎತ್ತಿಟ್ಟಿದ್ದೀನಿ. ನನ್ನ ಮಗನ ಕೈಲಿ ಇವಾಗೆಲ್ಲ ಒಂದೊಂದು ಐಟಮ್ಸ್ನ ತೆಗಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ಕಬ್ಬೆ ಎಲ್ಲ ಎತ್ತಿಟ್ಟಿದ್ದೀನಿ. ಹಾಗೆ ಇನ್ನು ಇದನ್ನೆಲ್ಲ ಬಿಚ್ಚಬೇಕು. ಫಸ್ಟ್ ಹೋಗಿ ಇವಾಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಇದೆ ಮೇಲಿಂದ ಎಲ್ಲ ಇಲ್ಲಿಗೆ ಹಾಕ್ಸ್ಕೊಂಡಿದ್ದೀನಿ. ಇವಾಗೆಲ್ಲ ಎತ್ಕೊಂಡು ಹೋಗಬೇಕು. ಇದನ್ನೆಲ್ಲ ತಗೊಂಡು ಕರೆಂಟ್ ಇದೆ, ಆದರೆ ನಾನು ಪ್ರಾಪರಾಗಿ ಸ್ವಿಚಸ್ ಹಾಕಿರಲಿಲ್ಲ, ಹಾಗಾಗಿ ಅದು ಆನ್ ಆಗ್ತಾ ಇರಲಿಲ್ಲ. ಇವಾಗ ಹಾಕಿದ್ದೀನಿ. ಇವಾಗ ಹೋಗ್ಬಿಟ್ಟು ನಾನು ಅಡುಗೆ ಮಾಡಬೇಕು. ಬೆಳಗ್ಗೆ ದೇವಸ್ಥಾನದಿಂದ ಬರ್ತಾ ಮಟನ್ನ ತೊಗೊಂಬಂದಿದ್ದು. ಇವಾಗ ಅದ್ರದ್ದು ಚಾಪ್ಸು ಹಾಗೆ ಮಸಾಲೆ ಏನೂ ಹಾಕ್ತೇನೆ, ಸುಮ್ಮನೆ ಸಿಂಪಲಾಗಿ ಜೀರಾ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಹೋಗಿ ಮಾಡೋಣ ಬನ್ನಿ. ನೀವು ಕೂಡ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೆ ನಮ್ಮಲ್ಲಿ ನೋಡಿ ಎಷ್ಟೊಂದು ಕೋಳಿಗಳಿದೆ, ಎಲ್ಲಿ ನೋಡಿದ್ರೂ ಕೋಳಿ ಇದೆ, ಗಲೀಜು. ಎಲ್ಲ ಕ್ಲೀನ್ ಮಾಡ್ತಾರೆ, ಆದರೂ ಮತ್ತೆ ಗಲೀಜು ಮಾಡ್ತಾನೆ ಇರ್ತವೆ. ಹಾಗಾಗಿ ಬಿಟ್ಟಿದ್ದಾರೆ, ಹಿಂಗಾದ್ರೂ ಮಾಡ್ಕೊಳ್ಳಿ ಅಂತ. ಅಂದರೆ ಮರಿಗಳು ಆಗ್ತಾನೆ ಇದ್ದಾವೆ, ಹಾಗಾಗಿ ಸ್ವಲ್ಪ ಗಲೀಜು ಜಾಸ್ತಿ ಆಗಿದೆ. ನನ್ನ ಮಗಳು ಎದ್ದೊಳಷ್ಟರಲ್ಲಿ ಇವಾಗ ನಾನು ಹೋಗ್ಬಿಟ್ಟು ಫಸ್ಟ್ ಅಡುಗೆ ಎಲ್ಲ ರೆಡಿ ಮಾಡಿಬಿಡ್ತೀನಿ. ನಿಮ್ಮ ಜೊತೆನೂ ಆದಷ್ಟು ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ. ನಾನಿಲ್ಲಿ ಬಟರ್ ಮಟನ್ ಮಸಾಲ ಮಾಡೋದಕ್ಕೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ 2. ಹಾಗೆಯೇ ಇಲ್ಲಿ ಈರುಳ್ಳಿನ ನಾನು ಸ್ವಲ್ಪ ಪೀಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಗೆಯೇ ಶುಂಠಿ, ಹಾಗೆ ಇಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ಟಾರ್ ಫ್ಲವರ್ 2, ಅನಾನಸ್ ಹೂವು, ಹಾಗೆ ಲವಂಗ, ಹಾಗೆ ಸ್ವಲ್ಪ ಸೋಂಪು, ಹಾಗೆ ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಗೋಡಂಬಿ, ಹಾಗೆ 1 ಕ್ಯೂಬ್ ಬೆಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಸುಂಡಿಸ್ಕೊತೀನಿ ಮಟನ್ ಜೊತೆ.
ಕಳಿಸ್ಬೇಡ. ಮೇಲೆ ಇದು ಹಂಗೆ ಆರೇನು ಪರೋಟ ಒಂದ ಎರಡ ಮೂರ ಮಧ್ಯಾಹ್ನ ಊಟ ಮಾಡಿಲ್ಲ ಮುತ್ತು ವರ್ಷ ನಾನು ಊಟ ಮಾಡಿದ್ದಿಲ್ಲ ನನ್ನ ಆಳು ಇರ್ತದೆ ಬರ್ಕೊಳ್ಳ ಮನೆ ಇವನು ಅದು ಯಾವ್ದು ಓಡ್ ಬಂದ ಇಂಗ್ಲೀಷ ಅದು ಬಂದ್ಬಿಟ್ಟು ಹಿಂದಿಗೆ ಹೋಗ್ತಿದ್ಯಾ ಹಿಂದಿಗೆ ಬರ್ತೀಯಾ ಹಾಂ ಮಾಡಿ ನನ್ನ ಅಲ್ಲ ಮಾಡಿದ